ಯಾವಿಡತ್ತೆ ನಿನವ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸಿದ್ಧಾರ್ಥ ಮಲ್ಕೊಂಡಿದ್ದಾರೆ. ನೋಡಿ ಗೈಸ್, ಲೇ 7 ಆಯ್ತು ಲೇ. ಮಕ್ಕ ತಿನ್ನ ಇಲ್ಲ, ಟೈಮ್ ನೋಡಲೇ, ಟೈಮ್ ನೋಡಿ ಮಕ್ಕ ನೋಡ. ನರ್ಸ 7 ಗಂಟೆ ಐತೆ. ಯಾವಿಡತ್ತೆ ನಿನವ ಕಡೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಇದಾಗಲೇ ಮತ್ತೆ ಐತ್ ನೋಡಿ, ಇಲ್ಲ ಹಂಗೆ. ಹಾಂ ಇಲ್ಲ ಟೈಮ್ ಅಂತವ ಅಲ್ಲಿ ಹೋಮ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಊಟ ಸಿದ್ಧಾರ್ಥ ಮತ್ತು ಊಟ ನೋಡ್ತಿರ್ಬೋದು. ಬಿರಿಯಾನಿ ಪೀಸೇ ಕಾಣ್ತಿಲ್ಲ. ಅವೇ ತಿನ್ಬಿಟ್ಟೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೆಣಸಿನಕಾಯಿ ತರಕ್ ಹೋಗಿದ್ದೀನಿ, ತಿಂತಾನಿಲ್ಲ ನೋಡೋಣ ಗಾಯ್ಸ್. ಕಾಂಬಿನೇಷನ್ ಸಖತ್ತಾಗಿದೆ, ನೀವು ಟೇಸ್ಟ್ ಮಾಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ. ಆತನ ಹೆಸರು ಏನು ಕೇಳಿ ಗಾಯ್ಸ್. 5 minutes later. ಮೆಣಸಿನಕಾಯಿ ಇಷ್ಟ ಅಂತ ಕೇಳಿ ಇವಾಗ ನೀರು ಕುಡಿತಿದ್ದಾನೆ ಹೋಗಿ. A few moments later. Here I come. Here I come. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಫಸ್ಟ್ ಓದಕ್ಕೇನತ್ತ ಓದ ಅಲ್ಲ, ಈಗ ಓದು ಅಲ್ಲ, ಫಸ್ಟ್ ಓದು. ಅಲ್ಲ ಅಲ್ಲ ಎನ್ನ ನಾರು ಭಯ ತಗೋ. ಭಯ ನೀ ಎಷ್ಟು ಓದಿದ್ ಭಯ? ನರಕದಂತಹ ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ ಅಂತ. ನೀ ಎಷ್ಟು ಓದಿದ್ಯಾ? ಆರ್ಟ್ ನೋಡಲಿ, 8ನೇ ಕ್ಲಾಸಲ್ಲಿ ಓದಿದ್ದ ಆರ್ಟ್ ನೋಡಲಿ. ನಿನಗೆ ಬರಲ್ಲ ಅಲ್ಲ, ನೀನು 10ನೇ ಕ್ಲಾಸ್ ಓದಿದ್ದೆ ನೋಡ. ಆ ಭಯ ಬರೀ 8. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಭಯ ಬರುತ್ತೆ ಇಂಗ್ಲೀಷ್. ನಾರ್ಮಲ್, ಆರ್ಟ್, ಕೋಲ್ಡ್. ಕನ್ನಡದಾಗಿದ್ದು ತೋರ್ಸ, ನಾವು ಕರ್ನಾಟಕ. ನೀವೇನಾದರೂ ಒಂದಿನ ಎಂಪ್ಲಾಯ್ ಆದರೆ ಏನು ಮಾಡ್ತೀರ?